ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ಆಲ್ರೆಡಿ ತಮ್ಲೈನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನನ್ನ ತಂಗಿದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇತ್ತು. ಸೊ ನನ್ನನ್ನು ಕರ್ಕೊಂಡು ಹೋಗಿದ್ಲು, ಹಾಗೆ ನಾನು ಲಾಗಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವ್ರ ಪರ್ಮಿಷನ್ ತಗೊಂಡು, ಅವ್ರಿಗೆ ಆ್ಯಕ್ಚುಲಿ ಲಾಗಲ್ಲೆಲ್ಲ ಬರೋಕ್ಕೆ ಅಷ್ಟು ಇಷ್ಟ ಇಲ್ಲ. ಸೊ ನಾನು ಫಸ್ಟೇ ಕೇಳಿಕೊಂಡು ಅದಾದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ನಾವು ಹೋಗಿದ್ದು 1 ಅವರ್ ಪ್ಲೇಸ್ಗೆ. ಸೊ ಅದು ತುಂಬ ದೂರ ಇದೆ, ಲಾಂಗ್ ಡಿಸ್ಟೆನ್ಸು. ಹೋಗೋ ಅಷ್ಟರಲ್ಲೇ ಸಾಕಾಯಿತು. 9 ಅವರ್ಸ್ ಬೇಕು ಇಲ್ಲಿಂದ ಹೋಗೋದಕ್ಕೆ. ಇನ್ನು ಮಧ್ಯಾಹ್ನ ನಾವೇನಾದ್ರು ಲಂಚ್ ಬ್ರೇಕ್ ಅಂತ ನಿಲ್ಲಿಸಿದ್ರೆ ಅಲ್ಲೊಂದು ಹಾಫ್ ಆನ್ ಅವರ್ ಹೋಯಿತು. ಸೊ ತುಂಬಾ ದೂರ ಅಂತ ಅನಿಸ್ತು. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ಮಕ್ಳನ್ನ ಬಿಟ್ಟು ನಾನು ಫೋಟೋಶೂಟ್ಗೆ ಅಂತ ಅಷ್ಟು 2 ಡೇಸ್ ಇದ್ದಿದ್ದು. ಇನ್ನು ಲಗೇಜ್ ಎಲ್ಲ ಒಂದಷ್ಟು ಮ್ಯಾಚಿಂಗ್ ಏನೇನು ಬೇಕು ಪ್ರತಿಯೊಂದು ಪ್ಯಾಕ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ. ಮದುವೆಗೆ ಬೇಕಂದ್ರೂ ಅಷ್ಟೊಂದು ರಿಸ್ಕ್ ಆಗೋಲ್ಲ, ಆದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಯಾರು ಮಾಡಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಒಂದೊಂದು ಡ್ರೆಸ್ಗೂ ಅದಕ್ಕೆ ಮ್ಯಾಚಿಂಗ್ ಸ್ಯಾಂಡಲ್ಸ್ ಆಗಿರ್ಬೋದು, ಇಯರಿಂಗ್ಸ್, ಈ ಥರ ಎಲ್ಲ ಅಸೆಸರೀಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ. ಸೊ ಫುಲ್ಲು ವರ್ಕಲ್ಲಿ ಪಾಪ ಬ್ಯುಸಿ ಇದ್ದರೂ ಕೂಡ ಟೈಮ್ ತೊಗೊಂಡು ಒಂದೊಂದೇ ಎಲ್ಲ ಜೋಡಿಸ್ಕೊಂಡು ಒಂದಷ್ಟು ಕಾಸ್ಟ್ಯೂಮ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮಗಳೇ ಈಗ ದೊಡ್ಡವಳಾಗಿದ್ದಾಳೆ, ನಾನು ಇಲ್ಲ ಅಂದರೂ ಅವ್ರ ಅಪ್ಪ ಇದ್ದರೆ ಸಾಕು ಆರಾಮಾಗಿ ಇದ್ಬಿಡ್ತಾಳೆ. ಆದರೆ ನನ್ನ ಮಗ ಸ್ವಲ್ಪ ಇನ್ನೂ ಚಿಕ್ಕವನು, ಅಮ್ಮ ಅಂತ ಕೇಳ್ತಾನೆ ಅಂತ ಬಿಟ್ಟು ಹೋಗೋಕೆ ಸ್ವಲ್ಪ ಫೀಲ್ ಮಾಡ್ಕೊತಾ ಇದ್ದೆ. ಆದರೆ ನಮ್ಮ ಚಿಕ್ಕಮ್ಮ ಇರೋದ್ರಿಂದ ಅವ್ನು ನಮ್ಮ ಚಿಕ್ಕಮ್ಮನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ನಾನಿಲ್ಲ ಅಂದರೂ ಆರಾಮಾಗಿ ನಮ್ಮ ಚಿಕ್ಕಮ್ಮನ ಜೊತೆ ಇರ್ತಾನೆ. ಸೊ ಅದೊಂದು ಧೈರ್ಯ. ಅಮ್ಮ ಚಿಕ್ಕಮ್ಮ ಇದರಿಂದ ಹೇಗೋ ಮ್ಯಾನೇಜ್ ಮಾಡಿದ್ದಾರೆ ಅವನ್ನ. ಬಟ್ ನನ್ನ ಮನಸ್ಸೆಲ್ಲ ನನ್ನ ಮಗನ ಮೇಲೆ ಜಾಸ್ತಿ ಇತ್ತು. ಬಟ್ ಅವಳಿಗೆ ಫ್ರೆಂಡ್ಸ್ ಆದ್ರೂ ಎಲ್ಲಿ 3 ಡೇಸ್ ಯಾರು ಬರ್ತಾರೆ, ರಜಾ ಹಾಕ್ಕೊಂಡು ಬರೋಕ್ಕಾಗಲ್ವಲ್ಲ. ಮನೆಯವರಾದರೆ ಹೋಗ್ಬೋದು. ಅದಕ್ಕೆ ಫಸ್ಟೇ ಹೇಳಿದ್ದು, ನೀನು ಫಸ್ಟೇ ಕೈ ಕೊಡಬೇಡ ಅಂತ. ಸರಿ ಅಂತೇಳಿ ಹೊರಟಿದ್ದು. ಇನ್ನು ದುರ್ಗಾ ಹತ್ರ ಒಂದು ಹೋಟೆಲ್ ಇದೆ, ಚೆನ್ನಾಗಿದೆ ಅಂತೇಳಿ ಅಲ್ಲಿ ನಿಲ್ಲಿಸಿದ್ರು. ಸೊ ಅಲ್ಲಿ ನಾವು ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ನಮಗೆ ಮ್ಯೂಸಿಕ್ ಇದ್ದರೆ ಎಷ್ಟು ದೂರ ಬೇಕಾದ್ರೂ ಸುಮ್ಮನೆ ಕೂತಿರ್ತೀವಿ, ಮಾತಾಡೋದು ಕಡಿಮೆ. ಸೊ ಮ್ಯೂಸಿಕ್ ಕೇಳ್ಕೊಂಡು ಆರಾಮಾಗಿ ಹೋದ್ವಿ. ಬಟ್ ಘಾಟ್ ಸೆಕ್ಷನ್ ಹತ್ರ ನಮ್ಗೆ ಸ್ವಲ್ಪ ಕಷ್ಟ ಅನಿಸ್ತು ಅಲ್ಲಿ. ಅದು ಬಿಟ್ಟರೆ ಓಕೆ, ಬಟ್ ತುಂಬ ದೂರನೇ, ಏನು ಹತ್ರ ಅಂತೂ ಇಲ್ಲ. ಇನ್ನು ನಾವು ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಇದು ಪ್ರಮೀಳಾ ಪ್ಯಾಲೇಸ್ ಅಂತ, ಅಲ್ಲಿ ನಾವು ಸ್ಟೇ ಆಗಿದ್ದು. ಇಲ್ಲಿ ಸಾಗರ ಅಂತ ಇದೆಯಂತೆ, ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ನಮ್ಗೆ ಸಿಕ್ಕಿಲ್ಲ. ವೀಕ್ ಡೇಸಲ್ಲಿ ಹೋದರೂ ಕೂಡ ಸಿಕ್ಕಿಲ್ಲ, ತುಂಬ ಜನ ಆಲ್ರೆಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನು ರೆಸ್ಟ್ ಮಾಡಿ ಮಾರ್ನಿಂಗು ಇವರು ಲಕ್ಷ್ಮಿ ಅಂತ, ಸೊ ಫೋಟೋಶೂಟ್ ಅವ್ರ ಜೊತೆ ಮೇಕಪ್ದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವರಿದು ಬೆಳಗ್ಗೆನೇ ಅವ್ರು ಹೇಳಿದರು, ಬೆಳಗ್ಗೆನೇ ಬರ್ತೀನಿ, ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿರಿ, ಬಂದು ಮೇಕಪ್ ಮಾಡಿ ಕೊಡ್ತೀನಿ ಅಂತ. ಸೊ ಬೆಳಗ್ಗೆನೇ ಬಂದಿದ್ರು. ಈ ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಫೋಟೋಶೂಟ್ ಬಿಹೈಂಡ್ ದ ಸೀನ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಔಟ್ಪುಟ್ ಬಂದಿದೆ ಅಂತ ನಾನು ನೆಕ್ಸ್ಟು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಲ್ಲ, ಆವಾಗ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮಾರ್ನಿಂಗ್ ಅವ್ರು ಏನು ಬೇಗ ಬರ್ತೀವಿ ಅಂತ ಹೇಳಿದರು, ಬೇಗ ಬಂದು ನೀಟಾಗಿ ರೆಡಿ ಮಾಡ್ತಾಯಿದ್ರು. ಇನ್ನು ನಾನು ಆ ಡ್ರೆಸ್ ಔಟ್ಫಿಟ್ಗೆ ಏನೇನು ಬೇಕು ಅದೆಲ್ಲ ಅಸೆಸರೀಸ್ ಇರುತ್ತಲ್ಲ, ಒಂದು ನೆಕ್ ಚೈನಿಂದ ಹಿಡಿದು ಹ್ಯಾಂಡ್ಗೆ ಬ್ರೇಸ್ಲೆಟ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಎಲ್ಲ ಅದದು ಡ್ರೆಸ್ಗೆ ಅದದೇ ಮ್ಯಾಚಿಂಗ್ ಥರ ನೀಟಾಗಿ ತೆಗೆದಿಟ್ಕೊಂಡು ಒಂದು ಕಾಸ್ಟ್ಯೂಮ್ ಆದಮೇಲೆ ಇನ್ನೊಂದು, ಆ ಥರ ಎಲ್ಲ ಪ್ರೀ ವೆಡ್ಡಿಂಗ್ ರೆಡಿ ಆಗ್ತಾ ಇದ್ದಿದ್ದು. ಹುಡುಗರದೇ ಬೇಗ ಆಗೋಗ್ಬಿಡುತ್ತೆ, ಹುಡುಗಿರದೇ ಲೇಟು. ಒಂದೊಂದೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಹುಡುಗರು ಏನೆಲ್ಲ ಜಸ್ಟ್ ಒಂದು ಬಟ್ಟೆ ಹಾಕ್ಕೊಂಡು ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಮುಗೀತು, ಅವರು ಆಲ್ಮೋಸ್ಟ್ ರೆಡಿ ಆಗಿರ್ತಾರೆ. ಹುಡುಗಿರಿಗೆ ಟೈಮ್ ತುಂಬ ತಗೊಳ್ಳುತ್ತೆ. ನಮ್ಮದು 10 years ಬ್ಯಾಕ್ ನಮ್ಮ ಮದುವೆ ಟೈಮಲ್ಲೆಲ್ಲ ಈ ಥರ ಪ್ರೀ ವೆಡ್ಡಿಂಗ್ ಅಷ್ಟು ಟ್ರೆಂಡಿಂಗ್ ಆಗಿರಲಿಲ್ಲ. ಅನ್ಕೊತಿದ್ದೆ ನಮ್ಮದು ಟೈಮಲ್ಲಿ ಇಲ್ವಲ್ಲ, ಪೋಸ್ಟ್ ವೆಡ್ಡಿಂಗ್ ಆದರೂ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ನೋಡಿಬಿಟ್ಟು ಬಿಹೈಂಡ್ ದ ಸೀನ್ಸ್ ಯಪ್ಪ ಯಾವ ಫೋಟೋಶೂಟು ಬೇಡ ಅಂತ ಅನಿಸ್ತಿತ್ತು. ಬಟ್ ಎಲ್ರಿಗೂ ಇವಾಗ ಟ್ರೆಂಡ್ ಅಲ್ವಾ, ಇಷ್ಟ ಇರುತ್ತೆ, ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮದುವೆ ಆಗೋದು ಒಂದ್ಸಲ, ಎಲ್ಲ ಮೆಮೊರೀಸ್ ತುಂಬ ಉಳ್ಕೊಳ್ಳೋದೇ ಲಾಸ್ಟಿಗೆ ಮೆಮೊರೀಸ್ ಅಲ್ವಾ, ಚೆನ್ನಾಗಿರುತ್ತೆ. ಇನ್ನು ಫೋಟೋಶೂಟ್ ಬಗ್ಗೆ ಹೇಳಬೇಕಂತಂದರೆ, ಅವರು ಪ್ರತಾಪ್ ಫೋಟೋಗ್ರಫಿ ಅಂತ ಮೈಸೂರವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ನಾವು ಅವ್ರನ್ನ ಇಷ್ಟಪಟ್ಟು ಅವ್ರಿಗೆ ಕಾಲ್ ಮಾಡಿದ್ದು. ಅವರಂತೂ ಯಾವಾಗಲೂ ಬಿಸಿ, ಫೋನ್ ಮಾಡಿದಾಗೆಲ್ಲ ಅವ್ರ ಫೋನ್ಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಆರ್ಡರ್ಸ್ ಬರ್ತಾ ಇರುತ್ತೆ ಅವ್ರಿಗೆ. ಸೊ ಔಟ್ಪುಟ್ ಕೂಡ ಹಂಗೆ ಚೆನ್ನಾಗಿ ಬಂದಿರುತ್ತೆ. ಅಲ್ಲಿ ತೋರಿಸ್ತಾ ಇದ್ರು ನಮಗೊಂದೊಂದು ಪಿಕ್ಸ್ ತೆಗೆದ್ಮೇಲೆ ಹೇಗೆ ಬರ್ತಿದೆ ಅಂತ. ಜೊತೆಗೆ ನಾವು ಅವ್ರ ವರ್ಕ್ನ ನೋಡಿದ್ದೀವಿ, ಸೊ ಅವ್ರಿಗೆ ಕೊಟ್ಟಿದ್ದು ನಾವು.
ಸೊ ಮಾರ್ನಿಂಗ್ ರೆಡಿಯಾಗಿ ಅಲ್ಲಿಂದ ಫಸ್ಟ್ ಸ್ಪಾಟ್ ಏನಿದೆ ಅಲ್ಲಿಗೆ ಹೋದ್ವಿ. ಎಕೋ ಬೀಚ್ ಅಂತ ಇದೆ ಹೊನ್ನವಾರದಲ್ಲಿ. ಸೊ ಅದು ಪಬ್ಲಿಕ್ಗಂತೆ. ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಅಲ್ಲೇ ಪಕ್ಕದಲ್ಲಿ ಅಪ್ಸರಕೊಂಡ ಬೀಚ್ ಅಂತ ಇದೆ. ಅಲ್ಲಿಗೆ ಹೋಗಿದ್ದು ನಾವು. ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಂತಾನೆ ಇದೆ. ಇದು ಎಕೋ ಬೀಚ್, ಪಬ್ಲಿಕ್ಗೆ ಅಲೋ ಮಾಡ್ತಾರೆ. ಇಲ್ಲಲ್ಲ, ಇನ್ನೊಂದು ಕಡೆ ಸ್ವಲ್ಪ ಮುಂದೆ ಹೋಗಿ ಅಪ್ಸರಕೊಂಡ ಬೀಚ್ ಅಂತ ಇದೆ. ಅದು ಎಕೋ ಬೀಚ್ ಅನ್ಸುತ್ತೆ. ಅಲ್ಲಿ ಏನಂತಂದ್ರೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಲ್ಲಿ ಅಲೋ ಮಾಡ್ತಾರೆ. ಸೊ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಅದನ್ನ ಪೇ ಮಾಡಿ ನಾವು ಇಷ್ಟು ಮೆಂಬರ್ಸ್ ಎಲ್ಲ ಒಳಗೋದ್ವಿ. ಇದು ಪ್ರತಾಪ್ ಫೋಟೋಗ್ರಫಿ ಅಂತ ಹೇಳಿದ್ನಲ್ಲ, ಆ ಟೀಮ್ ಇಷ್ಟು ಮೆಂಬರ್ಸ್ ಬಂದಿದ್ರು. 3, 4, 5 ಮೆಂಬರ್ಸ್ ಬಂದಿದ್ರು. ಹೊನ್ನವಾರದಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ತುಂಬ ಜಾಸ್ತಿ ಅಲ್ವಾ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ಎಲ್ಲೆಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇರುತ್ತೆ, ಈ ಥರ ಎಲ್ಲ ರೂಮ್ಸ್ ಇರುತ್ತೆ. ಡ್ರೆಸ್ ಚೇಂಜಿಂಗ್ ರೂಮ್ಸ್ ಎಲ್ಲ ಇರುತ್ತೆ. ಮೆನ್ಸ್ಗೆ ಸಪ್ರೇಟು, ವುಮೆನ್ಸ್ಗೆ ಸಪ್ರೇಟ್, ಆ ಥರ ಇರುತ್ತೆ. ಅಲ್ಲಿ ನೀವು ನೆಕ್ಸ್ಟ್ ಔಟ್ಫಿಟ್ಗಳನ್ನ ಚೇಂಜ್ ಮಾಡ್ಕೋಬೋದು. ನೀವು ಇಲ್ಲಿ ಏನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ, ಇಲ್ಲೇ ನಮಗೆ 3 ಪ್ಲೇಸಸ್ ಸಿಗುತ್ತೆ. ಏನು ಬೀಚ್ ಫಸ್ಟ್ ಸಿಗುತ್ತೆ, ಹಾಗೆ ಒಂದು ಬ್ಲ್ಯಾಕ್ ಸ್ಟೋನ್ ಅಂತ ಒಂದು, ಇಲ್ಲೇ ಒಂದು 3-4 ಪ್ಲೇಸ್ ಸಿಗುತ್ತೆ. ನಾವಿಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಪಾಟ್ ಇದಕ್ಕೆ ನಾವು ಬಂದಿದ್ದು ಬೀಚ್ ಹತ್ರ. ಎಷ್ಟು ನೀಟಾಗಿತ್ತು, ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ವಾಟರ್ ಅಷ್ಟು ಒಂಥರ ತುಂಬಾ ಪೀಸ್ಫುಲ್ ಅಂತ ಅನಿಸ್ತಾ ಇತ್ತು. ನೋಡಿ, ಇಲ್ಲೆಲ್ಲ ಪ್ರಾಪರ್ಟಿಗಳೆಲ್ಲ ಇರುತ್ತೆ. ಸೊ ಎಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅವರೆಲ್ಲ ಇಲ್ಲೇ ಇರ್ತಾರೆ. ವೀಕೆಂಡ್ ಆಗಿದ್ರೆ ಇನ್ನೂ ಕ್ರೌಡ್ ಇರ್ತಿತ್ತು ಅನಿಸುತ್ತೆ. ನಾವು ವೀಕ್ ಡೇಸ್ ಹೋಗಿದ್ವಿ. ವೀಕ್ ಡೇಸಲ್ಲೂ ಕೂಡ ತುಂಬ ಜನ ಮಾಡಿಸ್ಕೊತಾ ಇದ್ರು. ಸ್ವಲ್ಪ ಹೆಲ್ಪ್ ಮಾಡಿ. ಅಲ್ಲ, ಹ್ಯಾಂಡ್ಸ್ ಹೆಲ್ಪ್ ಮಾಡಿ. ನಿಮ್ಮ ಕಡೆ ಜಾಸ್ತಿ ಆಯ್ತಾ? ಸ್ವಲ್ಪ ಮೇಲೆ ಮಾಡಿ. ಇವಾಗ ಆ ಕಡೆ ನೋಡಿ. ನೀವು ರೂಪಾಯಿನ ಸ್ವಲ್ಪ ಟನ್ ಮಾಡಿ, ಚಿನ್ನ ಮಾಡಿ. ಸೂಪರ್. ಆಗಿರಿ. ಬೇರೆ ಬೇರೆ ಪೇರ್ಸ್ ಎಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಬಂದಿದ್ರು. ಸೊ ಅವ್ರು ನೋಡಿ ಬೋರ್ ಆದಾಗ ಈ ಕಡೆ ಬಂದು ಇವ್ರು ನೋಡ್ತಾ ಇದ್ದೆ. ಸೊ ಹಾಗೆ ನೋಡ್ತಾ ಕೂತಿದ್ದೆ. ಜೊತೆಗೆ ಒಬ್ರು ಇದ್ದರೆ ಚೆನ್ನಾಗಿತ್ತು, ಒಬ್ಬಳೇ ಅಂತ ಬೋರ್ ಆಗ್ತಾಯಿತ್ತು. ತುಂಬ ಸಲ ಅವ್ರು ಏನು ಹೇಳ್ತಾಯಿದ್ರು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವರಿಬ್ಬರು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಇಬ್ರದ್ದು ಪೇರ್ ಚೆನ್ನಾಗಿದೆ. ಫೋಟೋ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಫೋಟೋಗ್ರಾಫರ್ಸ್ ಯಾವ ಥರ ಫೋಸಸ್ ಹೇಳ್ತಾರೆ, ಏನು ಮಾಡೋಕ್ಕೆ ಹೇಳ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಔಟ್ಪುಟ್ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಇಲ್ಲಿ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ. ನೆಕ್ಸ್ಟು ಔಟ್ಪುಟ್ ಹೇಗಿತ್ತು ಅಂತ ಕೂಡ ನಾನು ಆದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆದಾಗ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಸ್ಪಾಟ್ ಹಾಗೆ ಫಸ್ಟ್ ಔಟ್ಫಿಟ್ಟಲ್ಲಿ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ, ಮ್ಯಾಂಗ್ರೋವ್ಸ್ ಅಂತ. ಸೊ ಇವರು ಲಕ್ಷ್ಮಿ ಅಂತ ಹೇಳಿದ್ನಲ್ಲ, ಮೇಕಪ್ ಆರ್ಟಿಸ್ಟ್, ಇವ್ರು ಮೈಸೂರವರು.
ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು, ಹಾಗೆ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಕೆಲವ್ರಿಗೆ ಏನಂತಂದರೆ ಮೇಕಪ್ ಮಾಡೋರಿಗೆ ಹೇರ್ ಸ್ಟೈಲ್ ಬರೋಲ್ಲ, ಹೇರ್ ಸ್ಟೈಲ್ ಬರೋರಿಗೆ ಮೇಕಪ್ ಬರೋಲ್ಲ. ನಾವು ಯಾವ್ದು ಹೇಳ್ತೀವಿ ಅದನ್ನು ಅವರು ಮಾಡಲ್ಲ, ಇದಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಅದನ್ನೇ ಮಾಡಿಬಿಡ್ತಾರೆ, ಮೈಂಡ್ ಡೈವರ್ಟ್ ಮಾಡಿಬಿಟ್ಟು. ಬಟ್ ಇವ್ರು ಏನಂತಂದರೆ ನಾವು ಯಾವ್ದಾದ್ರು ಈ ಥರ ಹೇರ್ ಸ್ಟೈಲ್ ಮಾಡಿ ಈ ಡ್ರೆಸ್ಗೆ ಅಂತಂದರೆ ಓಕೆ ಅಂತ ಕೂಲಾಗಿ ನಮ್ಗೆ ಯಾವ ಹೇರ್ ಸ್ಟೈಲ್ ಬೇಕೋ ಅದನ್ನೇ ಮಾಡ್ತಾಯಿದ್ರು. ಸೊ ಮೈಸೂರಲ್ಲಿ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಅಥವಾ ಹೇರ್ ಸ್ಟೈಲ್ ಬೇಕಂತಂದರೆ ಖಂಡಿತ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ, ಫ್ರೆಂಡ್ಲಿ ಕೂಡ ಇದ್ದಾರೆ. ಈ ಬ್ಯಾಂಗ್ಳೂರಲ್ಲಿ ಕೂಡ ಮಾಡ್ತಾರೆ, ಬ್ರೈಡಲ್ ಕೂಡ ಇದೆ, ಬ್ರೈಡಲಿಂದ ಹಿಡಿದು ಎಲ್ಲ ಥರದ ಮೇಕಪ್ ಕೂಡ ಮಾಡ್ತಾರೆ. ಸೊ ಯಾರಿಗಾದ್ರೂ ಡೀಟೇಲ್ಸ್ ಬೇಕಂತಂದರೆ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಈ ಏಜಲ್ಲಿ ಓದ್ಬೇಕಂటే ಎಲ್ಲ ಪಿ ಸಿ ಡಿಗ್ರಿ ಆದ್ಮೇಲೆ ಅವಾಗಲೂ ಬಿಟ್ಟಿರೋ ನೀವು, ಅವಾಗ ನಾವೇ ಬಿಡಲ್ಲ, ನೀವು ಕೇಳಿರಾ ಬಿಟ್ಟಿರಾ? ಎಲ್ಲಿಗೆ ಹೋಗಿದ್ದೆ? ಥ್ಯಾಂಕ್ ಯು. ಓಕೆ. ಬಾಯ್ ಬಾಯ್ ಬಾಯ್. ಮಕ್ಕಳೆಲ್ಲ ಟ್ರಿಪ್ ಹೋಗೋ ಟೈಮ್ ಆಗಿದ್ರಿಂದ ತುಂಬ ಜನ ಮಕ್ಕಳು, ಸ್ಕೂಲ್ ಮಕ್ಕಳೆಲ್ಲ ಬರ್ತಾಯಿದ್ರು. ಸೊ ಅವ್ರನ್ನೆಲ್ಲ ಅಡ್ಡ ಹಾಕ್ಕೊಳ್ಳೋದು, ಫೋಟೋಶೂಟ್ ಮಾಡೋದು. ಸೊ ಎಲ್ಲನೂ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ತುಂಬ ಫನ್ನಿಯಾಗಿ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಅಲ್ಲೊಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ನೋಡ್ತಾ ನೋಡ್ತಾ ಬೋರ್ ಆಗ್ತಾ ಇರುತ್ತೆ. ಸೊ ಇದು ಮುಗ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಔಟ್ಫಿಟ್, ಅದಕ್ಕೂ ಕೂಡ ಹೇರ್ ಸ್ಟೈಲ್ ಎಲ್ಲ ರೆಡಿ ಮಾಡ್ಕೊಂಡು ಅದಾದಮೇಲೆ ಇದು ಟ್ರೀ ಲ್ಯಾಂಡ್ ಅಂತ, ಟ್ರೀ ಲ್ಯಾಂಡಲ್ಲಿ ಓಡಿಸ್ತಾ ಇದ್ದಾರೆ ನೋಡಿ. ಹೂವಿಕಾ ನಿನ್ನ ಹೆಸರು? ಸ್ಕೂಲ್ಗೆ ಹೋಗ್ತೀರಾ? ಯಾ ಸ್ಕೂಲು? ಸ್ವಿಂಗ್ ಮಾಡಕ್ಕೆ ಇಷ್ಟನಾ? ನಮ್ಮಲ್ಲಿ ಒಂದು ಪಾಪು ಇದೆ, ಬರ್ತೀರಾ? ಬರ್ತೀರಾ? ಹೂವಿಕಾ? ಹೂವಿಕಾನಾ? ಏನ? ಎಷ್ಟು ತುಂಬ ಚೆನ್ನಾಗಿದೆ. ಯಾರಿಟ್ಟಿದ್ದ ಹೆಸರು? ಅಮ್ಮ. ಹಾಯ್ ಮಾಡಿಲಿ ಲಾಗ್ಗೆ. ಹಾಯ್. ಪಪ್ಪನ ಹೆಸರು ಅಂತೇನ? ಪಪ್ಪ ಹೆಸರೇನು? ಪಪ್ಪನ ಹೆಸರು ಅಂತೇನು? ನನಗೆ ಟೈಮ್ ಪಾಸ್ ಮಾಡೋಕೆ ಒಂದು ಮಗು ಸಿಕ್ಕಿತ್ತು. ಅದು ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬಂದು ಕುತ್ಕೊಂಡು ಆರಾಮಾಗಿ ನನ್ನ ಜೊತೆ ಆಟ ಆಡ್ತಾ ಮಾತಾಡ್ತಾ ಕೂತಿತ್ತು. ಅದು ಕ್ಯೂಟಾಗಿ ಮಾತಾಡ್ತಾ ಇದ್ದು, ನನ್ನ ಮಗ ನೆನಪಾಗ್ತಾ ಇದ್ದ. ಸೊ ಅವ್ರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ನನ್ನ ಮಗಳಿಗೆ, ನಾನು ಈ ಪಾಪನ ಕರ್ಕೊಂಬರ್ತೀನಿ ಅಂತ. ಅವಳೇನು ಮಾತೇ ಆಡ್ತಾ ಇರಲಿಲ್ಲ, ಮತ್ತೆಲ್ಲ ನಮ್ಮಮ್ಮ ಕರ್ಕೊಂಬಂದ್ಬಿಡ್ತಾರೋ ಅಂತ. ಮಾತಾಡಿ ಮಾತಾಡಿ, ಹಾಯ್ ಮಾಡಿ. ಹೇಳಿ, ನಿಮ್ಮ ಹೆಸರೇನು? ಹೂವಿಕಾ. ಹೂವಿತಾನ ಹೂವಿಕಾನ? ಹೂವಿಕಾ. ಬರ್ತೀರಾ? ನಮ್ಮ ಮನೆಗೆ ಬರ್ತೀರಾ? ಕರ್ಕೊಂಡು ಹೋಗ್ಲಾ? ನಮ್ಮನೇಲಿ ಪಾಪು ಇದೆ, ಕರ್ಕೊಂಡು ಹೋಗ್ಲಾ? ಅವನ ಜೊತೆ ಆಟ ಆಡ್ತೀಯಾ? ನಿಜ? ಇಷ್ಟನಾ ನಿನಗೆ? ನಾನು ಇಷ್ಟನಾ? ಹಾಂ, ಆಂಟಿ ಇಷ್ಟನಾ? ಬರ್ತೀಯ ನನ್ನ ಜೊತೆ ಹಂಗಿದ್ರೆ? ಹ್ಞೂ.
ನನಗೂ ಟೈಮ್ ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ನನಗೆ ಭೂವಿಕಾ ಫ್ರೆಂಡಾಗಿ ಬಂದಿದ್ದಾರೆ ಕಂಪ್ನಿ ಕೊಡೋದಕ್ಕೆ. ಅಲ್ಲಮ್ಮ, ಬೋರ್ ಆಗ್ತಾಯಿತ್ತು ನೀವು ಬಂದಿದ್ದೀರಾ ನನ್ನ ಜೊತೆ ಮಾತಾಡೋದಕ್ಕೆ. ನೆಕ್ಸ್ಟ್ ಔಟ್ಫಿಟ್ ರೆಡಿಯಾಗಿ ಕೂತಿದ್ದಾರೆ. ಸೊ ನೋಡ್ತಾ ಇದ್ದಾಳೆ ಇವಳು ಎಲ್ಲದನ್ನು ವಿಡಿಯೋ ಮಾಡ್ಕೋತಿದ್ದಾಳಲ್ಲ ಅಂತ. ಹೇಗೋ ವಿಡಿಯೋ ಮಾಡೋಕ್ಕೆ ಬಿಟ್ಟಿರೋದೇ ದೊಡ್ಡ ವಿಷಯ. ಅವಳು ಯಾವುದನ್ನು ಇಷ್ಟ ಇಲ್ಲ ಅವಳಿಗೆ ಲಾಗಲ್ಲೆಲ್ಲ ಕಾಣಿಸ್ಕೊಳ್ಳೋದು. ಸೊ ಹೇಗಿದ್ದು ಪ್ರೀ ವೆಡ್ಡಿಂಗಲ್ಲಿ ಕೂಡ ನೀನು ಕಾಣಿಸ್ಕೊಂತಿಲ್ಲ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಇದನ್ನು ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಮದುವೆಗಿಂತ ಮುಂಚೆನೇ ಅಪ್ಲೋಡ್ ಮಾಡ್ತೀನಿ ಖಂಡಿತ. ಮಾರ್ನಿಂಗ್ ಇಂದ ಆಲ್ಮೋಸ್ಟ್ ಒಂದಷ್ಟು ಔಟ್ಫಿಟ್ಸ್ಗಳಲ್ಲಿ ಫೋಟೋಶೂಟ್ ಎಲ್ಲ ಆಗ್ತಾ ಇತ್ತು. ಸೊ ಅವ್ರು ಎಲ್ಲೆಲ್ಲಿ ಫೋಟೋಶೂಟ್ ಮಾಡ್ಕೊತಾರೆ ಅಲ್ಲೆಲ್ಲ ನಾನು ಹಿಂದೆನೇ ಹೋಗ್ತಿದ್ದೆ, ಫೋಟೋಗ್ರಾಫರ್ಸ್ ಹಿಂದೆನೇ ಇರ್ತಿದ್ದೆ. ಅಲ್ಲೆಲ್ಲರೂ ಕೂತ್ಕೊಳ್ಳಿ ಅಂದರೂ ನಾನು ಕೂತ್ಕೊಂಡಿರಲಿಲ್ಲ, ಭಯ ಇರುತ್ತಲ್ವ ಯಾಕೆ ಬೇಕು ಅಂತೇಳಿ ಜೊತೆಗೆ ಇರ್ತಾ ಇದ್ದೆ. ಸೊ ಅದೆಲ್ಲ ಮುಗಿದ್ಮೇಲೆ ನಮಗೆ ಈವ್ನಿಂಗ್ ಸ್ವಲ್ಪ ಟೈಮ್ ಸಿಕ್ತು ಈ ಥರ ಬೀಚಲ್ಲಿ ಆಡೋದಕ್ಕೆ. ಬೆಳಗ್ಗೆಯಿಂದ ಅಲ್ಲಿ ಆಡಬೇಕಂತ ಅನಿಸ್ತಿತ್ತು, ಆದರೆ ಫಸ್ಟು ಫೋಟೋಶೂಟ್ ಎಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು ಈವ್ನಿಂಗ್ ಸ್ವಲ್ಪ ಏನು ಟೈಮ್ ಸಿಕ್ತು ಅಲ್ಲಿ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಪೀಸ್ಫುಲ್ಲಾಗಿತ್ತು. ಎಲ್ಲ ಸ್ಟ್ರೆಸ್ ಎಲ್ಲ ಮರೆತು ಆರಾಮಾಗಿ ಬೀಚಲ್ಲಿ ಆಟಾಡೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಮಕ್ಳನ್ನ ಕರ್ಕೊಂಡು ಹೋದೆಲ್ಲ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನೈಟ್ ರೂಮ್ಸ್ಗಳಿಗೆ ಹೋಗಿ ಮತ್ತೆ ಮಾರ್ನಿಂಗ್ ಬೇಗ ಎದ್ದು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಅವ್ರು ಬೇಗನೆ ಬಂದು ರೆಡಿ ಮಾಡಿ ಅಲ್ಲಿಂದ ನಾವು ಶರಾವತಿ ಬ್ಯಾಕ್ ವಾಟರ್ ಅಲ್ಲಿಗೆ ಹೋದ್ವಿ ಫೋಟೋಶೂಟ್ಗೆ. ಇದು ಸ್ಯಾರಿ ಮತ್ತು ಬ್ಲ್ಯಾಕ್ ಶರ್ಟ್ ಈ ಥರ ಇತ್ತು ಔಟ್ಫಿಟ್ ಅವ್ರದ್ದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊನ್ನಾವರದಲ್ಲಿ ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಲ್ಮೋಸ್ಟ್ ಹೊನ್ನಾವರಗೆ ಹೋಗ್ತಾರೆ ಅನಿಸುತ್ತೆ. ಫಸ್ಟ್ ಮೈಸೂರು ಅಂದ್ಕೊಂಡ್ವಿ, ಆಮೇಲೆ ಹೊನ್ನಾವರ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ ಅಂತ ಅನಿಸ್ತು. ಅಲ್ಲಿ ಪ್ಲೇಸ್ ಆಗಲಿ ಫೋಟೋಶೂಟ್ಗೆ ಅಲ್ಟಿಯಾಗಿದೆ ಪ್ಲೇಸ್ ಅಂತ ಅನಿಸ್ತು. ಇಲ್ಲೂ ಕೂಡ ಪೇ ಮಾಡಬೇಕು, ಇಷ್ಟು ಅವರ್ಸ್ಗೆ ಇಷ್ಟು ಬೋಟ್ಗೆ ಅಂತ ಬೋಟೇ ತೊಗೊಂಡಿರ್ತಾರೆ. ಒಂದರಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ, ಇನ್ನೊಂದು ಯಾರು ಫೋಟೋಶೂಟ್ ಮಾಡಿಸ್ಕೊತಿರ್ತಾರೆ ಆ ಕಪಲ್ಸ್ ಇರುತ್ತೆ.
ಬೋಟ್ ಒಂದು ಸರಿಯಾಗಿ ಬೋಟಿಂಗ್ ಮಾಡ್ತಾ ಇಲ್ಲ ಬೀಪ್. ಕಪಲ್ ಪೋಸ್ ಕೊಡ್ತಾ ಇಲ್ಲ ಬೀಪ್. ಲಾಗಲ್ಲೆಲ್ಲ ನೀವೇ ಕಾಣಿಸ್ಕೋತೀರಾ ಯಾರಿದು ಲಕ್ಷ್ಮಿ ಅಂತ ಕೇಳಬೇಕು. ನಿಮ್ಮ ಫ್ಯಾನ್ಸ್ ಆಗ್ಬಿಟ್ಟಿರ್ತಾರೆ, ನಿಮ್ಮ ಫ್ಯಾನ್ಸ್ ಆಗ್ಬಿಟ್ಟಿರ್ತಾರೆ. ಶಿಷ್ಯ ನೀಟಾಗಿ ಇಟ್ಕೋ ಇದು ಛತ್ರಿ. ಕಂಟೆಂಟ್ ಕೊಡ್ತೀನಿ ಹಂಗಿದ್ರೆ. ಕಂಟೆಂಟ್ ಛತ್ರಿ ಮುಚ್ಕೋ. ಪಾಪು ಕೊಟ್ಟ ಆಂಟಿ ಕೊಟ್ಟ. ಪಾಪು ಕೊಟ್ಟ ಕಿಸ್ಸು ಪಾಪು ಅವ್ರ ಮಮ್ಮಿ ಕೊಟ್ಟ. ನೆಕ್ಸ್ಟ್ ಈಗ ವಿಡಿಯೋ ಇದೆ ಅಂತ ಈ ತರ ಮಾತಾಡ್ತವ್ರೆ. ನೀನ್ ಹಿಂದಕ್ಕೆ ಹಿಂಗೆ ಉಂಟ್ಕೊಬಿಟ್ಟು ಯಾಕೆ ನಿನ್ ಕಣ್ ಲೆನ್ಸ್ ನೀನು ಚೇಂಜ್ ಮಾಡಿಸ್ಕೊತೀನಿ ಅಂತ ಅಂದೆ. ಹೆಂಗ್ ಚೇಂಜ್ ಮಾಡಿಸ್ತೀಯಾ? ಅದೇ ಲಕ್ಕಿ ಫಿಲಂ ಅಲ್ಲಿ ಡ್ರಾಪ್ ಹಾಕಿದ್ರೆ ಪೂರ್ತಿ ಬ್ಲಾಕ್ ಆಗುತ್ತೆ. ಬೇಡ ಹಂಗ್ ಮಾಡಿಸ್ಬೇಡ. ರೆಡಿ ಗಂಧದ ಕಡ್ಡಿ ರೆಡಿ ರೆಡಿ ಆಕ್ಷನ್. ಸ್ಯಾಂಟನ್ ಕಡೆ ರೆಡಿ ಒಂಚೂರು. ಗಂಧದ ಕಡ್ಡಿ ತಗೊಂಡ್ ಸುಟ್ಬಿಡು, ಕಪ್ಪಾಗೋಗುತ್ತೆ. ಗಂಧ ಕಡ್ಡಿ ತಗ ಅಷ್ಟು ದಡ್ಡನ ನಾನು. ಒಂದ್ ಮೂರ್ ಹೇಳು. ಗಂಧ ಕಡ್ಡಿ ತಗ ಮಾತಾಡ್ಬಿಟ್ಟು ಬಾಯಿ ಕಡಿಕೆ. ಮಹೇಶ ಸ್ಯಾಂಟನ್ ನೀಟಾಗಿ ಮುಚ್ಚ. ಲಕ್ಷ್ಮಿ ಎಲ್ಲಿರ್ತಾರೆ ಅಲ್ಲೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು, ಫುಲ್ಲು ಕಾಮಿಡಿ ಮಾಡ್ಕೊಂಡು ಮಾತಾಡ್ತಿದ್ರು. ಕೆಲವು ಮಾತ್ರ ನಾನು ಅನ್ಮ್ಯೂಟ್ ಮಾಡಿ ಪ್ಲೇ ಮಾಡಿದ್ದೀನಿ, ಎಲ್ಲದನ್ನು ಪ್ಲೇ ಮಾಡೋಕ್ಕೆ ಹೋಗಿಲ್ಲ. ಫುಲ್ಲು ಕಾಮಿಡಿ ಅಂತೂ ಇತ್ತು ಈ ಗ್ರೂಪಲ್ಲಿ, ಚೆನ್ನಾಗಿತ್ತು. ಫಸ್ಟ್ ನಂಗೆ ಯಾರೂ ಪರಿಚಯ ಆಗಲಿಲ್ಲ, ಸೊ ಹೇಗಪ್ಪ ಅಂತ ಅಂದ್ಕೊತಿದ್ದೆ, ಬೋರ್ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ಅಷ್ಟೆಲ್ಲ ಕ್ಲೋಸ್ ಆಗಿದ್ರು, ಸೊ ಎಲ್ಲ ಜೊತೆ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಇನ್ನು ಈ ಬೋಟಲ್ಲಿ ಇವ್ರು ಇಲ್ಲಿಂದ ಇನ್ಸ್ಟಾರ್ಟ್ ಮಾಡ್ತಿರ್ತಾರೆ, ಆ ಕಡೆ ಇನ್ನೊಂದು ಬೋಟಲ್ಲಿ ಇನ್ನೊಬ್ಬರು ಇರ್ತಾರೆ, ಅವರಲ್ಲಿ ಫೋರ್ಸ್ಗಳೆಲ್ಲ ಹೇಳ್ಕೊಟ್ಕೊಂಡು ಹಂಗೆ ಎಲ್ಲ ಮೂಮೆಂಟ್ಸ್ಗಳೆಲ್ಲ ಮಾಡಿಸ್ತಾ ಇರ್ತಾರೆ. ನೋಡಬೇಕು ಔಟ್ಪುಟ್ ಹೆಂಗೆ ಬಂದಿದೆ ಅಂತ. ಇಲ್ಲಂತೂ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ, ಸೊ ಔಟ್ಪುಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಬ್ಲಾಕ್ ಕಾರ್ಡ್ ಜೊತೆ ರಾತ್ರಿ ಕುಯ್ತಿದ್ದಲ್ಲ ನಿಮ್ಮ ಬಾಸು, ಅದಕ್ಕೆ ಎಷ್ಟು ಹೊತ್ತ ಮಾತಾಡ್ತಾನೆ ಅವನು ಅಂತ ಗೋಸ್ಕಂದಿ. ಬೆಳಗ್ಗೆ ಜಾವ 5:30 ಫೋನ್ ಮಾಡ್ತಿಲ್ಲ, ಮರ್ತಿಲ್ಲ ನಾನು. ಶಿಷ್ಯ 5 ಗಂಟೆ ಫೋನ್ ಮಾಡ್ಕೊಂಡು ಆಚೆ ಕೂತ್ಕೊಂಡು ಮಾತಾಡೋಕೆ ಸಾಗರಲ್ಲಿ ಗರ್ಲ್ ಫ್ರೆಂಡ್ ಜೊತೆ. ಅಲ್ಲ ಆ ಹೋಟೆಲ್ ಅಲ್ಲಿ ಬೆಡ್ ಸ್ಪ್ರೆಡ್ ನಮ್ಗೆ 4:30 ಎದ್ದವನೆ, ಎದ್ಬಿಟ್ಟು ಅದೆಲ್ಲ ಹೋಗಿದ. ಸ್ವಲ್ಪ ಹತ್ರಕ್ಕೆ ಕಣ ಶಿಷ್ಯ. ಬರ್ತಾ ಇದೀನಿ. ಅಲ್ಲೇ ಆಚೆ ಏನಾದ್ರು ಒಂದು ಬ್ಯಾಗ್ ಬಿಟ್ಬಿಟ್ಟಿದೀವಿ ಕೇಳಿ. ಅಲ್ಲಿ ಬೋಟಿಂಗ್ ಕಾರ್ ಹತ್ರ. ಶಿಷ್ಯ ಗಿಂಬಲ್ ರೆಡಿ ಮಾಡ್ದು ನಿಂತಾನೆ, ಅಲ್ಲೇ ಎತ್ತಾನೆ. ಭರತ, ಓಯ್ ನೀನ್ ಇಲ್ಲಿಂದ ಹಿಂಗ್ ಸ್ವಿಮ್ ಮಾಡ್ಕೊಂಡು ಹೋಗಿ. ಸಾಯಂತ ವ್ಯಕ್ತಿ ಅಲ್ಲ,
ಸಾಯಿಸಂತ ವ್ಯಕ್ತಿ ಅಂತ್ಯ. ಅದನ್ನೇ ಹೇಳಿದ್ದು ಸ್ವಿಮ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ನಲ್ಲ. ನೀನ್ ಸತ್ರೆ ಹೊರಕ್ಕೆ 4 ಜನ ಕೈ ಸೆಟ್ಕೋಬಿಟ್ಟೈತೆ. ಸರ್ ಮೇಡಮ್ ನೀವು ಹಾಗೆ ಆ ಕಡೆ ನೋಡ್ತೀರಿ ಸರ್, ಹಿಂದೆ ಇಂದ ಮ್ಯಾಮ್ ಫಸ್ಟ್ ನೋಡಿ ಬ್ಯಾಂಗಲ್ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟ್ರೈಟ್ ಹತ್ರ ಆ ಕಡೆ. ಅವ್ರ ಕೈಯಲ್ಲಿ ಎಲ್ಲ ಫ್ಯಾನ್ಸಿ ಡ್ರೆಸ್ಸಾ? ಮನೆ ಇರೋದೇ ತೆಗಿತಾ ಇದೀನಿ ಫೋಟೋ. ಅಲ್ಲಿ ಫೋಟೋಶೂಟ್ ಎಲ್ಲ ಆಯಿತು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗಿ ಎಲ್ಲರೂ ತಿಂಡಿ ತಿಂದು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಿತ್ತು. ನನ್ನ ತಂಗಿ ತುಂಬ ತಲೆ ಕೆಡಿಸ್ಕೊಂಡು ಒಂದು ಔಟ್ಫಿಟ್ಗೆ ರೆಡಿ ಮಾಡ್ಕೊಂಡಿದ್ದು. ಅದು ಟ್ರೆಡಿಷ್ನಲ್ ಔಟ್ಫಿಟ್ಟು. ಅದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಅಂತಲೇ ಒಂದಷ್ಟು ಔಟ್ಫಿಟ್ಗಳನ್ನ ರೆಡಿ ಮಾಡ್ಕೊಂಡಿರೋದಲ್ಲ, ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು. ತುಂಬ ತಲೆ ಕೆಡಿಸ್ಕೊಂಡು ಮತ್ತೆ ಅದು ಕ್ಯಾನ್ ಎಲ್ಲ ಹಾಕಿ ಏನೇನೋ ರೆಡಿ ಮಾಡಿಸಿ ವರ್ಕ್ ಮಾಡಿಸಿದ್ದು. ಸೊ ಆ ಔಟ್ಫಿಟ್ನ ವೇರ್ ಮಾಡೋಕ್ಕೆ ಸಿಗಲೇ ಇಲ್ಲ. ಇದೊಂದು ಪ್ಲೇಸ್ ಇತ್ತಲ್ಲ, ಆ್ಯಕ್ಚುಲಿ ಟೆಂಪಲ್ಸ್ಗಳಿಲ್ಲ, ಮಾಡೋಕ್ಕಾಗಲ್ಲ ಅಂತಿದ್ರು. ನಾವು ಇದನ್ನು ಸಜೆಸ್ಟ್ ಮಾಡಿದ್ವಿ. ಅಲ್ಲೂ ರಾಘು ಅವ್ರ ತಂಗಿದು ಇದೇ ಪ್ಲೇಸಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲ, ಅಲ್ಲಿ ಆಗಲ್ಲ, ಡ್ರೋನ್ ಎಲ್ಲ ಹಾಕೋಕ್ಕಾಗಲ್ಲ, ಸರಿಯಾಗಿ ಬರಲ್ಲ ಅಂತ ಹೇಳಿದ್ರು. ಅದೊಂದು ಔಟ್ಫಿಟ್ ಹಂಗೆ ಉಳ್ಕೊಂತು. ಅಲ್ಲೆಲ್ಲೂ ಟೆಂಪಲ್ಸ್ಗಳು ಕೂಡ ಇರಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಈ ಪ್ಲೇಸ್ಗೆ ಹೋದ್ವಿ. ನೆಕ್ಸ್ಟು ಈ ಪ್ಲೇಸಿಗೆ ಕರ್ಕೊಂಡು ಬಂದರು, ಗ್ರಾಸ್ ಲ್ಯಾಂಡ್ ಅಂತ. ಇಲ್ಲಿ ಸೀಸನ್ ಇದ್ದಾಗ ಫುಲ್ಲು ಗ್ರೀನರಿ ಇರುತ್ತಂತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಒಣಗೋಗಿದೆ. ಬಟ್ ಫೋಟೋಶೂಟ್ಗೆ ಅಂತ ಇರೋ ಪ್ಲೇಸ್ ಇದು ಕೂಡ ಅಂತ ಕರ್ಕೊಂಡು ಬಂದರು. ತುಂಬ ಬಿಸಿಲಿತ್ತು ಇಲ್ಲೇ. ಪಾಪ ತುಂಬ ಟಯರ್ಡ್ ಆಗಿದ್ದು. ತುಂಬ ಬಿಸಿಲಿತ್ತು. ಏನೇ ಛತ್ರಿ ಎಲ್ಲ ಹಿಡ್ಕೊಂಡು ಹೋಗಿದ್ರು ಅವ್ರಿಗೆ ಫೋಟೋಶೂಟ್ ಮಾಡಬೇಕಾದ್ರೆ ಛತ್ರಿ ಹಿಡಿಯೋಕ್ಕಾಗ್ತಿರಲಿಲ್ಲ. ನಾವೇ ಹಿಡ್ಕೊಂಡು ನಿಂತ್ಕೊತಾ ಇದ್ವಿ. ನಮಗೇನೋ ಅಟ್ಲೀಸ್ಟ್ ಕಾರಲ್ಲಿ ಹೋಗಿ ಅವಾಗವಾಗ ರೆಸ್ಟ್ ಮಾಡ್ತಿದ್ವಿ. ಅವ್ರಿಗೆ ಅಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆದರು. ಅಕ್ಕ ಹಾಂ ಇನ್ನು ಹಿಂದೆ ಸೊ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಇನ್ನು ಲಂಚ್ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಯಾರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೋಬೇಕಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೊನ್ನಾವರ ಸೈಡಲ್ಲಿ ಯಾರಾದರೂ ಆ ಪ್ಲೇಸಲ್ಲಿ ನೀವೇನಾದರೂ ಹೋಗ್ಬೇಕಂತಂದರೆ ಆಲ್ಮೋಸ್ಟ್ ಯಾವ ಪ್ಲೇಸಸ್ ಇರುತ್ತೆ, ಹೇಗಿರುತ್ತೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ. ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.